ಬಳ್ಳಾರಿಯಲ್ಲಿ ಬೆಳ್ಳಂ ಬೆಳಗ್ಗೆ ಇಡಿ ಅಧಿಕಾರಿಗಳು ಭರತ್ ರೆಡ್ಡಿ ಅವರಿಗೆ ಶಾಕ್ ಅನ್ನ ಕೊಟ್ಟಿದ್ದಾರೆ. ಬೆಳಗ್ಗೆ 6:30ರಿಂದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಮನೆಯಲ್ಲಿ ಶೋಧ ಕಾರ್ಯ ಮುಂದುವರೆದಿದೆ. ಬಳ್ಳಾರಿ ನಗರ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಅವರ ನಿವಾಸದಲ್ಲಿ ಇಡಿ ಅಧಿಕಾರಿಗಳು ಇವತ್ತು ನಿರಂತರವಾಗಿ ಬೆಳಗ್ಗೆ 6:30ರಿಂದ ದಾಳಿಯನ್ನ ನಡೆಸಿ ಶೋಧ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಬಳ್ಳಾರಿಯ ಮನೆ, ಕಚೇರಿ ಸೇರಿದಂತೆ ಒಟ್ಟು 14 ಕಡೆಗಳಲ್ಲಿ ಈ ದಾಳಿಯನ್ನ ನಡೆಸಲಾಗಿದೆ. 4 ತಂಡಗಳ 20 ಅಧಿಕಾರಿಗಳಿಂದ ಪರಿಶೀಲನಾ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಭರತ್ ರೆಡ್ಡಿ ತಂದೆ ಸೂರ್ಯನಾರಾಯಣ ರೆಡ್ಡಿ ಮನೆ, ಕಚೇರಿ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಶಾಸಕ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಮನೆ, ಕಚೇರಿ ಮೇಲೂ ಕೂಡ ದಾಳಿಯಾಗಿದೆ. ಶಾಸಕರ ಸಂಬಂಧಿ ಮನೆಗಳ ಮೇಲೂ ಕೂಡ ಇಡಿ ಅಧಿಕಾರಿಗಳು ಬೆಳಗ್ಗಿನಿಂದ ಈ ದಾಳಿಯನ್ನು ಮುಂದುವರೆಸಿದ್ದಾರೆ. ಬೆಂಗಳೂರು ನಿವಾಸ, ಚೆನ್ನೈನಲ್ಲೂ ಕೂಡ ಇಡಿ ಅಧಿಕಾರಿಗಳ ಶೋಧ ಕಾರ್ಯ ಆರಂಭಗೊಂಡಿದೆ. ಗ್ರಾನೈಟ್ ಬಿಸಿನೆಸ್ ಹೊಂದಿರುವಂತಹ ಭರತ್ ರೆಡ್ಡಿ ಕುಟುಂಬ ಬಳ್ಳಾರಿಯಲ್ಲಿ ಒಂದು ದೂರು ದಾಖಲಾಗಿತ್ತು. ಆ ಒಂದು ದೂರಿನ ಅನ್ವಯ ಈಗ ಬೆಂಗಳೂರಿನಿಂದ ಹೊರಟಿರ್ತಕ್ಕಂತಹ ಇಡಿ ಅಧಿಕಾರಿಗಳು ಬೆಳಗ್ಗೆ 6:30ರಿಂದ ನಿರಂತರವಾಗಿ ಭರತ್ ರೆಡ್ಡಿ ಮತ್ತು ಅವರ ಕುಟುಂಬಸ್ಥರು, ಅವರ ಸಂಬಂಧಿಗಳು ಎಲ್ಲರ ಮನೆಗಳಲ್ಲೂ ಕೂಡ ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಏಕಕಾಲದಲ್ಲೇ ಒಟ್ಟು 14 ಕಡೆಗಳಲ್ಲಿ ಶೋಧ ಕಾರ್ಯವನ್ನು ಆರಂಭ ಮಾಡಿದೆ. 4 ಇಡಿ ಅಧಿಕಾರಿಗಳ ತಂಡದಿಂದ ಈ ಕೆಲಸ ಮುಂದುವರೆದಿದೆ. ಯಾವೆಲ್ಲ ದಾಖಲೆಗಳನ್ನ ಈ ಸಂದರ್ಭದಲ್ಲಿ ವಶಪಡಿಸಿಕೊಂಡಿದ್ದಾರೆ, ಎಲ್ಲಿಯವರೆಗೂ ಕೂಡ ಈ ರೇಡ್ ನಡೆಯುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನವೀನ್ ಪರದೇಸಿ. ನವೀನ್, ಏಕಕಾಲದಲ್ಲಿ ಒಟ್ಟು 14 ಕಡೆಗಳಲ್ಲಿ ದಾಳಿ ನಡೆಸಲಾಗಿದೆ. ಇದೆಲ್ಲವೂ ಕೂಡ ಭರತ್ ರೆಡ್ಡಿಗೆ ಸಂಬಂಧಪಟ್ಟಂತಹ ಒಂದು ಸಂಸ್ಥೆಗಳು ಮತ್ತು ಅವರ ನಿವಾಸಗಳ ಮೇಲೆ ಆಗಿರುವಂತಹ ದಾಳಿನ, ಅಥವಾ ಸಂಬಂಧಿಕರ ಮನೆ ಮೇಲೂ ಕೂಡ ದಾಳಿ ಆಗ್ಲಿಕ್ಕೆ ಏನಾದರೂ ಡೌಟ್ಗಳಿತ್ತ? ದಿವ್ಯ ಜ್ಯೋತಿ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ ಏನಂತಂದ್ರೆ, ಶಾಸಕರಿಗೆ ಸಂಬಂಧಿಸಿದಂತಹ ಕಚೇರಿ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಅದರ ಜೊತೆಗೆ ಅವರ ತಂದೆಯವರಾದಂತಹ ಸೂರ್ಯನಾರಾಯಣ ರೆಡ್ಡಿ ಅವರ ಕಚೇರಿ ಮತ್ತೆ ಅವರಿಗೆ ಸಂಬಂಧಿಸಿದಂತಹ ಮನೆಗಳ ಮೇಲೂ ದಾಳಿ ಆಗಿರುವಂಥದ್ದು. ಪ್ರಮುಖವಾಗಿ ಭರತ್ ರೆಡ್ಡಿ ಶಾಸಕರೇನಿದ್ದಾರೆ, ಭರತ್ ರೆಡ್ಡಿ ಅವರು ಏನಿದ್ದಾರೆ, ಅವರ ತಂದೆಯವರು ಕೂಡ ಗ್ರಾನೈಟ್ ಬಿಸ್ನೆಸ್ ಅನ್ನ ಮಾಡ್ತಾರೆ. ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಅದರ ಜೊತೆಗೆ ಅವರ ಚಿಕ್ಕಪ್ಪರವರಾದಂತಹ ಪ್ರತಾಪ್ ರೆಡ್ಡಿ ಅವರ ಮನೆ ಮತ್ತೆ ಕಾಲೇಜನ್ನ ನಡೆಸ್ತಾ ಇರ್ತಕ್ಕಂಥದ್ದು, ಆ ಕಾಲೇಜಿನ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಅದರ ಜೊತೆಗೆ ಶಾಸಕರಿಗೆ ಸಂಬಂಧಿಸಿದಂತಹ ಒಟ್ಟು 14 ಕಡೆಗಳಲ್ಲಿ ಈ ದಾಳಿ ನಡೆದಿರುವಂಥದ್ದು. ಅದು ಕೂಡ ಏಕಕಾಲಕ್ಕೆ ಈ ಒಂದು ದಾಳಿ ಆಗಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂಥದ್ದು. ನಂತರ ಬೆಂಗಳೂರಿನ ಅವರ ಕಚೇರಿ ಏನಿದೆ, ಚೆನ್ನೈನ ಕಚೇರಿ ಏನಿದೆ, ಈ 2 ಕಚೇರಿಗಳಲ್ಲೂ ಕೂಡ ದಾಳಿ ಆಗಿರುವಂಥದ್ದು. ಅದರ ಜೊತೆಯಲ್ಲಿ ಆಪ್ತ ಸಹಾಯಕರಾದಂತಹ ಶಾಸಕರ ಆಪ್ತ ಸಹಾಯಕ ರತ್ನಬಾಬು ಏನಿದ್ದಾರೆ, ಅವರು ಮನೆ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ನಂತರ ಅವರ ಸಂಬಂಧಿ, ದೂರದ ಸಂಬಂಧಿ ಅವರ ಮನೆ ಮೇಲೂ ಕೂಡ ದಾಳಿ ಆಗಿರುವಂಥದ್ದು. ಹೀಗಾಗಿ ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂಥದ್ದು. ಇದು ಅವರ ಕಚೇರಿಗೆ ಸಂಬಂಧಿಸಿದಂತಹ ದೃಶ್ಯಾವಳಿಗಳು, ನೇರ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇರುವಂಥದ್ದು. ಅವರ ಮನೆ ಮತ್ತೆ ಕಚೇರಿ ಮೇಲೂ ಕೂಡ ಈಗ ಏಕಕಾಲಕ್ಕೆ ದಾಳಿ ಆಗಿರುವಂಥದ್ದು. ಪ್ರಮುಖವಾಗಿ ಈ ದಾಳಿ ನಡೆಯೋದಕ್ಕೆ ಕಾರಣ ಏನಂತಂದ್ರೆ, ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಈ ಇಡಿ ಅಧಿಕಾರಿಗಳು ಈ ಒಂದು ದಾಳಿಯನ್ನ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಈ ಒಂದು ದಾಳಿ ಕುತೂಹಲವನ್ನ ಕೇಳಿಸಿರುವಂಥದ್ದು. ಅದು ಕೂಡ ಬೆಳಿಗ್ಗೆ 6:30 ರಾಜ್ಯ ಸೇರಿದಂತೆ ಬೆಂಗಳೂರು ಮತ್ತೆ ಚೆನ್ನೈ ಸೇರಿದಂತೆ ಬಳ್ಳಾರಿಯ ಒಟ್ಟು 13 ಕಡೆಗಳಲ್ಲಿ ಈ ದಾಳಿ ನಡೆದಿರುವಂಥದ್ದು. ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು. ಬೆಳಿಗ್ಗೆ 6:30 ಈ ದಾಳಿ ಆರಂಭಗೊಂಡಿರುವಂಥದ್ದು. ಇನ್ನು ಕೂಡ ಸುಮಾರು 4-5 ಗಂಟೆಗಳ ಕಾಲ ಈ ಒಂದು ದಾಳಿ ನಡೆಯುವಂತಹ ಸಾಧ್ಯತೆ ಇರುವಂಥದ್ದು. ಅಧಿಕಾರಿಗಳು ಸುಮಾರು 20ಕ್ಕೂ ಹೆಚ್ಚು ಅಧಿಕಾರಿಗಳು ಈಗಾಗಲೇ ಅಲ್ಲಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆಯನ್ನ ಮಾಡ್ತಿರುವಂಥದ್ದು. ದಿವ್ಯ, ಇನ್ನು ಶಾಸಕ ಭರತ್ ರೆಡ್ಡಿ ಅವರು ಎಲ್ಲಿದ್ದಾರೆ ಮತ್ತು ಈ ತನಿಖೆಗೆ ಅವರ ಸಹಕಾರ ಯಾವ ರೀತಿ ಇದೆ, ಮತ್ತು ತನಿಖಾ ತಂಡಗಳು ಮುಂದುವರೆದ ಭಾಗವಾಗಿ ಸಾಮಾನ್ಯವಾಗಿ ದಾಳಿ ನಡೆದಂತಹ ಸಂದರ್ಭದಲ್ಲಿ ಹಣ ಎಣಿಕೆಯ ಮಷಿನ್ ತರೋದು, ಲಾಕರ್ಗಳನ್ನು ಓಪನ್ ಮಾಡುವಂತಹ ಪರಿಸ್ಥಿತಿಗಳು ಸದ್ಯ ಕಾಣಿಸ್ತಾ ಇಲ್ವಾ, ಹೇಗೆ? ಖಂಡಿತವಾಗ್ಲೂ ಸದ್ಯಕ್ಕೆ ಕಚೇರಿ ಏನಿದೆ, ಕಚೇರಿಯ ಒಳಭಾಗದಲ್ಲಿ ಈ ಒಂದು ಅಧಿಕಾರಿಗಳು ದಾಳಿ ಆರಂಭಗೊಂಡಿರುವಂಥದ್ದು. ಬೆಳಿಗ್ಗೆ 6:30 ಈ ಒಂದು ದಾಳಿ ನಡೀತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿರುವಂಥದ್ದು. ಪ್ರಮುಖವಾಗಿ ಅವರಿಗೆ ಸಂಬಂಧಿಸಿದಂತಹ ಗ್ರಾನೈಟ್ ಬಿಸ್ನೆಸ್ ಏನಿದೆ, ಆ ಗ್ರಾನೈಟ್ ಬಿಸ್ನೆಸ್ಗೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ದಾಖಲೆಗಳನ್ನ ಈಗ ಪರಿಶೀಲನೆ ಮಾಡ್ತಾ ಇರುವಂಥದ್ದು. ಇವರ ಗ್ರಾನೈಟ್ ಬಿಸ್ನೆಸ್ ಕೇವಲ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ ಇವರ ಗ್ರಾನೈಟ್ ಬಿಸ್ನೆಸ್ ಅನ್ನ ಹೊಂದಿರುವಂಥದ್ದು. ಹೀಗಾಗಿ ಅಕ್ರಮ ಹಣ ವರ್ಗಾವಣೆ ಹಿನ್ನೆಲೆಯಲ್ಲಿ ಈ ಒಂದು ದಾಳಿ ನಡೆದಿರುವಂಥದ್ದು.
ಪ್ರಮುಖವಾಗಿ ಅದಕ್ಕೆ ಸಂಬಂಧಿಸಿದಂತಹ ಕೆಲವೊಂದಿಷ್ಟು ದಾಖಲೆಗಳನ್ನ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರುವಂತದ್ದು. ವಶಕ್ಕೆ ಪಡೆದು ಅದಕ್ಕೆ ಸಂಬಂಧಿಸಿದಂತಹ ದಾಖಲೆಗಳ ಸಂಗ್ರಹಕ್ಕೆ ಇಡಿ ಅಧಿಕಾರಿಗಳು ಮುಂದಾಗಿರುವಂತದ್ದು. ಆದ್ರೆ ದಾಳಿಯಲ್ಲಿ ಎಷ್ಟು ಪ್ರಮಾಣದ ಹಣ ಸಿಕ್ಕಿದೆ ಎನ್ನುವಂಥದ್ದು ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿ ಲಭ್ಯ ಆಗ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.